ಯಾರೋ ಟ್ಯಾಂಕ್ ಒಳಗಡೆ ಮಾಟ ಮಂತ್ರ ಮಾಡಿ ಸಾಕ್ಬಿಟ್ಟ. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಕೇಳಿ ವಾಟರ್ ಟ್ಯಾಂಕಲ್ಲಿ ಹಾಕಿರೋದು. ನಾವನ್ನ ಕೇಳ್ತೀರಿ ಯಾರೋ ವ್ಯಕ್ತಿಗಳು ನಮ್ಮನ್ನ ದೃಷ್ಟಿ ಬಿಟ್ಟಿದೆ ಅಂತ, ವಸ್ತುಗಳಿಂದಾನು ನಾವು ಡ್ಯಾಮೇಜ್ ಆಗುತ್ತೆ. ಅದೇ ಹೇಗೆ ಗುರುಗಳೇ ಅದು? ಸೊ ಇದೆಲ್ಲವೂ ಕೂಡ ಆ ಶ್ರೀಚಕ್ರದಿಂದ ಒಂದೇ ಸಲ ಶ್ರೀಚಕ್ರ ಕೊಡೋದಕ್ಕೆ ಸಾಧ್ಯವಿಲ್ಲ. ಆಮೇಲೆ ನನಗೆ ಇಷ್ಟೇ ಹೇಳ್ತೈತೆ ಕೊಡಿ ಅಷ್ಟು, ನಾನು ಆ ಥರ ಇದಾದ್ಮೇಲೆ ಶ್ರೀಚಕ್ರ ಬರ್ತದೆ ಹೊರತು ಮನೆಯಲ್ಲಿ ಗಲೀಜ್ ಇಟ್ಕೊಂಡು ಶ್ರೀಚಕ್ರ ಬರೋದಿಲ್ಲ. ಇದು ಮೊದಲನೇ ಪರಿಹಾರ. ಇವ್ರ ಮಕ್ಕಳಾಗ್ಬೇಕಾದ್ರೆ 764ನೇ ಸಸಿ ನಡ್ಬೇಕಾದ್ರೆ ಮನೆಯಿಂದ ಫೋನ್ ಕನ್ಸೀವ್ ಆಗಿದ್ದೀನಿ ನಾನು ಅಂದ್ರೆ. ಶ್ರೀಚಕ್ರ ಏನ್ ಮಾಡುತ್ತೆ, ಯಾವುದೇ ವ್ಯಕ್ತಿಗಳು, ನೆಗೆಟಿವ್ ಇರುವಂತ ವ್ಯಕ್ತಿಗಳು, ವಸ್ತುಗಳು, ವಿಚಾರಗಳು ಒಂದು, ನಾನು ಅವ್ರದ್ದು ಲೊಕೇಶನ್ ಪ್ಲಸ್ ಅವ್ರ ಹೆಸರುಗಳನ್ನು ಮೂಲವಾಗಿ ಹೇಳೋದಿಲ್ಲ, ಪಾಪ ಅವ್ರಿಗೆ ಬೇಸರ ಆಗುತ್ತೆ. ಸಬ್ಜೆಕ್ಟ್ ಬಗ್ಗೆ ಮಾತ್ರ ಮಾತಾಡ್ತೀನಿ. ಹೆಂಡತಿಗೆ 43 ವರ್ಷ, ಗಂಡನಿಗೆ ಹೆಂಡತಿಗೆ 39, ಗಂಡನ 43 ವರ್ಷ. ಮದುವೆ ಆಗಿ 20 ವರ್ಷ ಆಗಿದೆ, ಮಕ್ಕಳಿಲ್ಲ. ಆತನಿಗೆ 564 ಎಕರೆ ಜಮೀನ್ದಾರ. ಇವತ್ತು ಮಕ್ಕಳಾಗ್ಲಿಲ್ಲ ಅಂತ ಎಲ್ಲ ಮಾರಿ ಬರೀ 50 ಎಕರೆ ಇಟ್ಕೊಂಡ. ಅಂದ್ರೆ 500 ಎಕರೆ ಮಾರ್ಬಿಟ್ಟವನೆ. ಯಾರ್ಯಾರು ಸೆಲೆಬ್ರಿಟಿಗಳಿದ್ದಾರೆ ಅಂದ್ರೆ, ದೊಡ್ಡ ದೊಡ್ಡ ಗುರುಗಳಿದ್ದಾರೆ, ಇಡೀ ಇಂಡಿಯಾ ಪೂರ್ತಿ, ಬರೀ ಕರ್ನಾಟಕ ಅಲ್ಲ, ಎಲ್ಲ ಸುತ್ಕೊಂಡ್ಬಂದ್ಬಿಟ್ಟವ್ರು. ಇಂಥ ಪೂಜೆ ಪುನಸ್ಕಾರ ಹೋಮವನ್ನ ಮಾಡಿಲ್ಲ ಅಂತಿಲ್ಲ. ಒಂದು 365 ತರ ಪೂಜೆ ಪುನಸ್ಕಾರಗಳನ್ನ ಮಾಡ್ಬಿಟ್ಟವ್ರು, ಹೋಮವನ್ನ ಎಲ್ಲ ಮಾಡ್ಬಿಟ್ಟವ್ರೆ. 78 ಹಸು ದಾನ ಮಾಡವನೆ. 78 ಹಸುಗಳನ್ನ. ನಾನು ಹೇಳ್ದೆ ಇನ್ನೊಂದು 20 ಮಾಡ್ಬಿಡೋದಲ್ಲೇ, ಗಿನ್ನಿಸರ ಕಾರ್ಡ್ಗೆ ಹಾಕ್ಬಿಡ. ಸುಮ್ಮನೆ ರೇಗಿಸ್ತಾ ಇದ್ದೆ. ಯಾವುದೋ ಒಂದು ಈ ಮೈ ಮೇಲೆ ದೇವ್ರು ಬರ್ತದಲ್ಲ, ಆ ದೇವ್ರು ನಿನ್ಗೆ ಏನು ದುರ್ಗಾ ಪರಮೇಶ್ವರಿ ಯಾವ್ದೋ ಒಂದು ಹೆಣ್ಣು ದೇವ್ರಿಗೆ ಕಿರೀಟ ಹಾಕ್ಸು, ಚಿನ್ನದ ಕಿರೀಟ, 1 ವರ್ಷದಲ್ಲಿ ಮಕ್ಕಳಾಗ್ತವೆ ಅಂತ ಹೇಳಿದ್ರು. ಅದು ಮೈ ಮೇಲೆ ಬರ್ತದಲ್ಲ ಆ ತರ. ಪಾಪ ಇವನು ಒಂದಷ್ಟು ಜಮೀನುಗಳನ್ನ ಮಾರಿ 1.25 ಕೋಟಿ ರೂಪಾಯಿ ಕೊಟ್ಟು ಚಿನ್ನದ ಕಿರೀಟ ಕೂಡ ಮಾಡ್ಸಾಕವನೆ. 1.25 ಕೋಟಿ ಕೊಟ್ಟು 5 ವರ್ಷ ಆದ್ರೂ ಮಕ್ಕಳಾಗ್ಲಿಲ್ಲ. ಈಗ ಅದು ಅದ್ರದ್ದು ವ್ಯಾಲ್ಯೂ ಎಷ್ಟು ಅಂತಂದ್ರೆ, ಇವಾಗ್ಲದ್ ನಾನು ಹೇಳ್ತಲ್ಲ, 20 ವರ್ಷದ ಹಿಂದೆ, 25 ವರ್ಷದಿಂದ 1 ಕೋಟಿ ಅಂದ್ರೆ 1.25 ಕೋಟಿ. ಈಗ ಅದ್ರದ್ದು ವ್ಯಾಲ್ಯೂ 10% ಜಾಸ್ತಿ, 150 ಕೋಟಿ. ಅಷ್ಟು ಮಾಡಿಸಿದ್ರು ಪಾಪ ಮಕ್ಕಳಾಗ್ಲಿಲ್ಲ. ಮೈ ಮೇಲೆ ಬಂದು ಯಾರು ಹೇಳ್ದೋ ಅದು ಸುಳ್ಳಾಗೋಯ್ತು. ಕೊನೆಗೆಲ್ಲ ಸುತ್ಕೊಂಡು ಯಾವ್ದೋ ಒಂದು ಅನಾಥಾಶ್ರಮಕ್ಕೆ ಹೋಗಿದ್ರು. ಅನಾಥಾಶ್ರಮದಲ್ಲಿ ನನ್ನ ಹೆಸರು ಹೇಳಿ ಕಳ್ಸಿದ್ರು, ಈ ತರ ಚಿತ್ತಚೇತನ ಗುರೂಜಿ ಇದ್ದಾರೆ, ಹೋಗಿ ಅಂತ. ಫೋನ್ ನಂಬರ್ ಕೊಟ್ಟು ಅಡ್ರೆಸ್ ಹೇಳ್ಕೊಂಡು ಅವ್ರು ಬಂದ್ರು. ಬಂದ್ಮೇಲೆ ಅವ್ರ ಹಿನ್ನೆಲೆ ಪೂರ್ವಾಪರ ಎಲ್ಲ ತಿಳ್ಕೊಂಡೆ. ಮೊದಲು ಶುದ್ಧೀಕರಣ ಮಾಡ್ಕೊಂಡು ಬನ್ನಿ ಅಂದೆ. ಅವ್ರಿಗೆ ಶುದ್ಧೀಕರಣ ಮಾಡ್ಕೊಂಡು ಬಂದ್ರು. ಸೆಕೆಂಡ್ ಹಂತದಲ್ಲಿ ನಿಮ್ಗೆ ಯಂತ್ರ ಕೊಡ್ತೀನಿ. ಆ ಶುದ್ಧೀಕರಣದಲ್ಲಿ ಗೊತ್ತಾಯ್ತು. ಫಸ್ಟ್ ಶುದ್ಧೀಕರಣದಲ್ಲಿ ನಿಮಗೆ ಮಕ್ಕಳಾಗುತ್ತಾ ಇಲ್ವಾ ಅನ್ನೋದನ್ನ ಹೇಳ್ಬಿಡ್ತೀನಿ. ಇಲ್ಲಪ್ಪ ನಿಮ್ಗೆ ಮಕ್ಕಳಾಗುತ್ತೆ ಖಂಡಿತವಾಗ್ಲು, ಕೆಲವೊಂದು ಯೋಗ ಕ್ರಿಯೆ, ಧ್ಯಾನ ಕ್ರಿಯೆ ಇದೆ, ಅದನ್ನ ಹೇಳ್ಕೊಡ್ತೀನಿ, ಅದ್ರ ಮೇಲೆ ನಿಮಗೆ ಮಕ್ಕಳು ಗ್ಯಾರಂಟಿ ಆಗುತ್ತೆ ಅಂತ ಗ್ಯಾರಂಟಿ ಕೊಟ್ಟೆ. ಸರಿ ಗುರುಗಳೇ, ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಅವಾಗ ಯಂತ್ರ ಮಾಡಿಕೊಡ್ತೀನಿ. ಆ ಯಂತ್ರದಲ್ಲಿ ಮಾಮೂಲಿ ತಿರುಪತಿ, ಧರ್ಮಸ್ಥಳ, ಮಂತ್ರಾಲಯಕ್ಕೆ ಹೋದ್ರೆ ಈ ತೆಂಗಿನಕಾಯಿ ಕೊಡ್ತಾರೆ, ಅದೇ ತರ. ಬಟ್ ತೆಂಗಿನಕಾಯಿನೇ ಎಲ್ರಿಗೂ ಅಂತಿಲ್ಲ, ಕೆಲವರಿಗೆ ಅದರಲ್ಲಿ ಸಾಲಿಗ್ರಾಮ ಸುಮಾರು ಒಂದು 150 ತರ 158 ವಸ್ತುಗಳು ಬರ್ತವೆ. ಅದ್ರ ಒಳಗಡೆ ತುಂಬಾ ಅತ್ಯಮೂಲ್ಯವಾದಂಥದ್ದು ಇರ್ತಾವ. ಅದು ಯಾರ್ಯಾರಿಗೆ ಏನೇನ್ ಸಮಸ್ಯೆ ಅದ್ರ ಮೇಲೆ ತಿಳ್ಕೊಂಡು ಮಾಡ್ಕೊಡ್ತೀನಿ. ಅದನ್ನ ತಗೊಂಡು ಕೊಟ್ಟೆ. ಈ ಶುದ್ಧೀಕರಣದಲ್ಲಿ ದೇಹದ ಒಳಗಡೆ ಹೊರಗಡೆ ಏನು ಶುದ್ಧಿ ಆಗಿರ್ತದೆ, ಅದರದ್ದು ಔಟ್ಪುಟ್ ರಿಸಲ್ಟ್ 21 ದಿವಸ ನನಗೆ ಅಪ್ಡೇಟ್ ಮಾಡಿರ್ತಾರೆ. ಅದ್ರ ಮೇಲೆ ನಾನು ಯಂತ್ರವನ್ನ ರಚಿಸೋದಕ್ಕೆ ಸಾಧ್ಯ. ಯಂತ್ರ ಮನೆ ಕೊಟ್ಟ ಮೇಲೆ ಅವ್ರ ಮನೇಲಿ ನಡೆದಿರುವಂತ ಕೆಲವೊಂದು ಇನ್ಸಿಡೆಂಟ್ಗಳನ್ನ ಹೇಳ್ತೀನಿ. ಎಲ್ಲವನ್ನ ಹೇಳಲ್ಲ, ಮೇನ್ ಆಗಿರೋದು ಹೇಳ್ತೀನಿ. ಈ ವಾಟರ್ ಟ್ಯಾಂಕ್ ಇದೆಯಲ್ಲ ಮೇಲ್ಗಡೆ, ಸಿಂಟ್ಯಾಕ್ಸ್, ಅವ್ರದ್ದು ದೊಡ್ಡ ಮನೆ, ತೊಟ್ಟಿ ಮನೆ, 143 ವರ್ಷದ ಹಳೆ ಮನೆ. ಮನೆಯಲ್ಲಿ 32 ಜನ ಜಾಯಿಂಟ್ ಫ್ಯಾಮಿಲಿ, ಅಜ್ಜಿ, ತಾತ, ಮಕ್ಕಳು, ಮೊಮ್ಮಕ್ಕಳು ಎಲ್ಲರೂ ಕೂಡ ಇದ್ದಾರೆ. ಮಠ ಮಧ್ಯಾಹ್ನ 12-12ವರೆಗೆ ಟ್ಯಾಂಕ್ ಒಡೆದೋಗ್ಬಿಟ್ಟೈತೆ. ಟ್ಯಾಂಕ್ ಒಡೆದು ಮನೆಯೆಲ್ಲ ನೀರು ತುಂಬ್ಕೊಂಡ್ಬಿಟ್ಟೈತೆ. ಇದನ್ನ ನನ್ಗೆ ವಿಡಿಯೋ ಕಳ್ಸ ಮಾರಾಯ ಅಂತ ಹೇಳಿದ್ರೆ, ಪಾಪ ಕ್ಲೀನ್ ಮಾಡೋ ಬರೋದ್ರಲ್ಲಿ ಮನೆಯೆಲ್ಲ 3 ದಿವಸ ಕ್ಲೀನ್ ಮಾಡಿ, ಅದಾದ್ಮೇಲೆ ಮೇಲ್ಗಡೆ ಹೋಗಿ ವಿಡಿಯೋ ಕಳ್ಸಿದ್ರೆ ಯಾರೋ ಟ್ಯಾಂಕ್ ಒಳಗಡೆ ಮಾಟ ಮಂತ್ರ ಮಾಡಿ ಸಾಕ್ಬಿಟ್ಟಾರೆ. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಕೇಳಿರೋದು ವಾಟರ್ ಟ್ಯಾಂಕಲ್ಲಿ ಹಾಕಿರೋದು. ಈ ಹೊಲ, ಗದ್ದೆ, ತೋಟ, ಈ ತುಳಸಿ ಗಿಡ, ಕಾಂಪೌಂಡ್ ಇಲ್ಲೆಲ್ಲ ಕೇಳ್ಬಿಟ್ಟಿದೀನಿ. ಮನೆ ಒಳಗಡೆನು ಟೈಲ್ಸ್ ಹಾಕಿರೋದು ನೋಡ್ಬಿಟ್ಟಿದೀನಿ. ಬಟ್ ಟ್ಯಾಂಕ್ ಒಳಗಡೆ ನನ್ನ ಲೈಫಲ್ಲಿ ಇದೇ ಫಸ್ಟ್ ಟೈಮ್. ಅದಾದ್ಮೇಲೆ ಇವತ್ತರೆಗೂ ಕೇಳಿಲ್ಲ, ಅದೇ ಲಾಸ್ಟ್ ಅಂತ ತಿಳಿಸ್ತೀನಿ. ಟ್ಯಾಂಕ್ ಅಲ್ಲಿ ಹಾಕ್ಬಿಟ್ಟು ಅವ್ನು ಯಾಕೆ ಹಾಕಿದಾನೆ ಅಂದ್ರೆ, ಹಾಕದವನು ಅವನ ತಲೆ ಎಷ್ಟು ಚೆನ್ನಾಗಿದೆ ಅಂದ್ರೆ ಎಲ್ರಿಗೂ ಹೋಲ್ಸೇಲ್ ಆಗಿ ಅನ್ವಯ. ಬಟ್ಟೆ ಒಗಿತಾರೆ,
ಅಡಿಗೆ ಮಾಡ್ತಾರೆ, ನೀರ್ ಕುಡಿತಾರೆ, ಸ್ನಾನ ಮಾಡ್ತಾರೆ. ಹೌದು ಹೌದು ಹೌದು. ಒಬ್ರು ತಪ್ಪಿಸ್ಕೊಳಕ್ ಸಾಧ್ಯ ಇಲ್ಲ. ಎಲ್ಲರೂ ಬಲೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟು ಎಲ್ಲರೂ ಬಲೆಯಲ್ಲಿ ಸಿಗಾಕೊಂಡ್ಬಿಟ್ಟಿದ್ದಾರೆ. ಇದು ವಿಡಿಯೋ ಕಾಲ್ ಮಾಡು ಅಂದೆ, ಮಾಡದೆ ಅದನ್ನೆಲ್ಲ ಕೈಯಲ್ಲಿ ಮುಟ್ಬೇಡಪ್ಪ, ಪೆಟ್ರೋಲ್ ಹಾಕಿ ಸುಟ್ಬಿಡು, ನಿಮ್ ಹುಡುಗರಿಗೆ ಕಳ್ಸು, ಕೆಲವೊಂದು ಗಿಡಮೂಲಿಕೆ ಕೊಡ್ತೀನಿ. ನನ್ನ ಹತ್ರ ವಿಶೇಷವಾಗಿರುವಂತ, ನಾನು ದೇಶದಾದ್ಯಂತ ಸುತ್ತಾಡಿ ಕೆಲವೊಂದು ಗಿಡಮೂಲಿಕೆಗಳನ್ನು ಇಟ್ಕೊಂಡಿದ್ದೀನಿ. ಬಹಳ ಅತ್ಯಮೂಲ್ಯವಾದದ್ದು, ಅದು ಅದ್ಭುತವಾದ ಪರಿಹಾರಗಳಿಗೆ ಬಹಳ ಬಹಳ ಅನುಕೂಲ ಮಾಡಿಕೊಡ್ತದೆ. ಅದನ್ನೆಲ್ಲ ಕೊಟ್ಟು ಅದನ್ನ ತಗೊಂಡೋಗಿ ಸ್ಮಶಾನಕ್ಕೆ ಬಿಸಾಕ್ಬಿಡು ಅಂತೇಳಿ ಬಿಸಾಕ್ಸ್ಬಿಟ್ಟೆ. ಇದು ಮೊದಲನೇ ಇನ್ಸಿಡೆಂಟ್. ಇದು ನೀವು ಯಂತ್ರ ಕೊಟ್ಟ ಮೇಲೆ ಆಗಿರುವಂತ ಒಂದು ಘಟನೆ. ಕೆಲವ್ರು ಏನ್ ಮಾಡ್ತಾರೆ, ನಿಮ್ಗೆ ಯಾರೋ ಬ್ಲಾಕ್ ಮ್ಯಾಜಿಕ್ ಮಾಡ್ಬಿಟ್ಟಿದ್ದಾರೆ. ನಾನು ಯಾರ್ದು ಇದುವರೆಗೂ ಬಾಯಲ್ಲಿ ನಿಮಗ್ ಬ್ಲಾಕ್ ಮ್ಯಾಜಿಕ್ ಮಾಡಿದೆ ಅಂತ 23 ವರ್ಷದಲ್ಲಿ ಯಾರಿಗೂ ಹೇಳಿಲ್ಲ. ನಾನು ಹೇಳೋದು ಇಲ್ಲ. ನಮ್ ಗುರುಗಳು ಹೇಳಿದಾರೆ, ನೀನ್ ಮಾತಾಡ್ಬೇಡ, ನೀನ್ ಮಾಡೋ ಕೆಲಸ ಮಾತಾಡ್ಬೇಕು ಅಂತ. ಅದಕ್ಕೆ ನಾನೇನ್ ಮಾಡಿ ಕೆಲ್ಸದ ಮೂಲಕ ತೋರಿಸ್ತೀನಿ ಹೊರತು ನಾನು ಹೇಳಲ್ಲ ಬಾಯ್ ಬಿಟ್ಟು. ಈಗ ಯಂತ್ರ ತಗೊಂಡು ಕಡ್ಡದ್ಮೇಲೆ ಮೊದಲನೇ ಇನ್ಸಿಡೆಂಟ್. ಎರಡನೇ ಇನ್ಸಿಡೆಂಟು, ಟ್ರಾಕ್ಟರ್ ಓಡಿಸ್ಕೊಂಡ್ ಬಂದವನ್ ರೈತ ಆತ. ರಾತ್ರಿ ಓಡಿಸ್ಕೊಂಡ್ ಬಂದವನು ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ರೆ ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ಲ. ಮೆಕ್ಯಾನಿಕ್ ಬಂದು, ಇಲ್ಲ ಸರ್ ಇಂಜಿನ್ ಸೀಸ್ ಆಗ್ಬಿಟ್ಟಿದೆ, ಡೌನ್ ಮಾಡ್ಬೇಕು ಅಂತ. 2-3 ಜನ ಮೆಕ್ಯಾನಿಕ್ ಬಂದು ಹಂಗೆ ಹೇಳಿದ್ರು. ನಾನು ಹೇಳಿದೆ, ಈ ಟ್ರಾಕ್ಟರ್ ಅವ್ರಿಗೂ ನಿನ್ನ ಹೆಂಡತಿ ಪ್ರೆಗ್ನೆಂಟ್ ಆಗೋದಿಲ್ಲ. ನಾವ್ ಅನ್ಕೊಳ್ತೀರಿ ಯಾರೋ ವ್ಯಕ್ತಿಗಳು ನಮ್ಮನ್ನ ದೃಷ್ಟಿ ಬಿದ್ದಿದೆ ಅಂತ. ವಸ್ತುಗಳಿಂದಾನು ನಾವು ಡ್ಯಾಮೇಜ್ ಆಗುತ್ತೆ. ಅದೇ ಹೇಗೆ ಗುರುಗಳೇ ಅದು? ಎಲ್ಲಾ ವಸ್ತುಗಳಿಗೆ ಜೀವ ಇಲ್ಲ, ಬಟ್ ಎನರ್ಜಿ ಇದೆ. ಪಾಸಿಟಿವ್ ಎನರ್ಜಿ, ನೆಗೆಟಿವ್ ಎನರ್ಜಿ, ನ್ಯೂಟ್ರಲ್ ಎನರ್ಜಿಗಳನ್ನ ಬೀರ್ತಾನೆ ಇರ್ತದೆ. ವಸ್ತುಗಳು ಬೀರುತ್ತೆ. ಹೌದು. ಈಗ ನೀವು ನೋಡಿ, ಯಾರ್ದು ಗಾಡಿ ತಗೊಂಡ್ ಬಂದ, ಆಕ್ಸಿಡೆಂಟ್ ಆಗೋಯ್ತು, ಗಾಡಿ ಮಾರ್ಬಿಟ್ಟ. ಕಾರ್ ತಗೊಂಡ್ಬಂದ, ಆಕ್ಸಿಡೆಂಟ್ ಆಗೋಯ್ತು, ಮಾರ್ಬಿಟ್ಟ. ಈ ಕೆಲವರೆಲ್ಲ ಸೆಕೆಂಡ್ ಹ್ಯಾಂಡ್ ಯಾಕೆ ಮಾರ್ತಾರೆ ಅಂದ್ರೆ 2 ರೀತಿ. ಒಂದು ಆಕ್ಸಿಡೆಂಟ್ ಆಗಿರೋದಕ್ಕೆ ಮಾರ್ತಾರೆ, ಇನ್ನೊಂದು ಏನೋ ಡ್ಯಾಮೇಜ್ ಆಗ್ಬಿಟ್ಟಿರ್ತದೆ, ಕೆಟ್ಟೋಗ್ಬಿಟ್ಟಿರ್ತದೆ, ಅದಕ್ಕೆ ಕೊಟ್ಟು ಬಿಡ್ತಾರೆ. ಬಟ್ ನಿಜವಾಗ್ಲೂ ಯಾವುದೇ ವೆಹಿಕಲ್ ಗಳನ್ನ ತಗೊಂಡ್ರೆ ಅದರಿಂದ ಲಾಭನೂ ಇದೆ, ನಷ್ಟನೂ ಇದೆ, ನ್ಯೂಟ್ರಲ್ ಇದೆ. ಈಗ ಟ್ರಾಕ್ಟರ್ ತಗೊಂಡಾಗಿಂದ ಪಾಪ 7 ವರ್ಷ ಆಯ್ತಂತೆ. ಇವನು ಇನ್ನೂ 70 ವರ್ಷ ಇಟ್ಕೊಂಡಿದ್ರು ಇವರು ಪ್ರೆಗ್ನೆಂಟ್ ಆಗಕ್ ಸಾಧ್ಯ ಇಲ್ಲ. ಮಾರ್ಬಿಡು ಅಂತ ಅಂದೆ. ಮಾರ್ಬಿಟ್ಟು ಹೊಸ ಟ್ರಾಕ್ಟರ್ ತಗೊಂಬಂದ. ಅದಕ್ಕೆ ನಾನು ಏನೇನ್ ಬೇಕಾದು ಹೀಲಿಂಗ್ ಸ್ಟೋನ್ ಎನರ್ಜೈಸ್ ಮಾಡಿ ಅದಕ್ಕೆಲ್ಲ ಮಾಡಿ ಕೊಟ್ಟೆ. ಅದು ಯಾವ ನಂಬರ್ ತಗೊಳ್ಬೇಕು, ಯಾವಾಗ ತಗೊಳ್ಬೇಕು ಅದೆಲ್ಲ ಹೇಳ್ಕೊಟ್ಟೆ. ಇದು ಎರಡನೇದು. ಮೂರನೇದು, ಮನೇಲಿ ಕೂತ್ಕೊಂಡು ಎಲ್ಲ ಟಿವಿ ನೋಡ್ತಾವ್ರೆ, ಗಂಡು ಮಕ್ಳು ಯಾರು ಇಲ್ಲ, ದೊಡ್ಡವರು. ಶಾರ್ಟ್ ಸರ್ಕ್ಯೂಟ್ ಆಗಿ ಟಿವಿಗೆ ಬೆಂಕಿ ಎತ್ಕೊಂಡ್ಬಿಟ್ಟಿದೆ. ಎಲೆಕ್ಟ್ರಿಷಿಯನ್ ಬರೋ ಅಷ್ಟರಲ್ಲಿ ಟಿವಿ ಎಲ್ಲ ಸುಟ್ಟು ವೈರಿಂಗ್ ಗೀರಿಂಗ್ ಎಲ್ಲ ಹೋಗ್ಬಿಟ್ಟಿದೆ. ಹಳೆ ಕಾಲದ ಮನೆ ಅದು. ಅವಾಗೆಲ್ಲ ಬುಟ್ಟಿ ದೀಪ ಇಡ್ತಾ ಇದ್ರು. ಬಟ್ ಆಮೇಲೆ ಮಾಡಿಸಿದೆಲ್ಲ ವೈರಿಂಗ್ ಎಲ್ಲ ಸುಟ್ಟೋಯ್ತು. ಸುಟ್ಟೋದ್ಮೇಲೆ ಇದು 3ನೇ ಇನ್ಸಿಡೆಂಟ್ ಅಲ್ಲಿ ನಡೆದಿರೋದು. ಸುಟ್ಟೋಗಿರೋದು ಏನಕ್ಕೆ ಅಂದ್ರೆ, ಟಿವಿ ನೆಗೆಟಿವ್ ಅಲ್ಲ, ತನ್ನನ್ನ ತಾನು ಸುಟ್ಕೊಂಡು ಮನೇನ ಶುದ್ಧಿಗೊಳಿಸ್ತು. 16 ವರ್ಷ ಆಗಿದೆ ಮನೆಗೆ ಪೇಂಟ್ ಹೊಡ್ಸಿಲ್ಲ. ಈಗ ಅದು ಏನ್ ಮಾಡ್ಬಿಟ್ಟಿದೆ, ಏತ್ಬಿಟ್ಟೈತೆ, ನನ್ ಮಕ್ಕಳ ಕ್ಲೀನ್ ಮಾಡ್ಕೊಳ್ಳಿ ನೀವು ಅಂತ. ಇದನ್ನ ಕೆಲವರು ಹೊರಟುತನ ಅಂತ ಕರೀತಾರೆ. ಬಟ್ ಫಿಲ್ಟರ್ ಮಾಡಿ ಮಾತಾಡಕ್ ಬರಲ್ಲ ನನ್ಗೆ. ಹಂಗಾಗಿ ಇದ್ದಂಗೆ ಹೇಳ್ಬಿಟ್ಟೆ, ದಯವಿಟ್ಟು ಕ್ಷಮಿಸಿ ಏನಾದ್ರು ಇದ್ರೆ. ಬಟ್ ಈಗ ಅದು ಗಲೀಜ್ ಮಾಡ್ಬಿಟ್ಟಿದೆ, ಹೇಗಾದ್ರೂ ಮಾಡಿ ಅದನ್ನ ಕ್ಲೀನ್ ಮಾಡಿಸ್ಲೇಬೇಕು. ಅಂದ್ರೆ ಟಿವಿ ತನ್ನನ್ನ ತಾನು ಸುಟ್ಕೊಂಡು ವಸ್ತುಗಳು ಡ್ಯಾಮೇಜು ಮಾಡ್ತವೆ, ತ್ಯಾಗನೂ ಮಾಡ್ತವೆ. ಈಗ ಟಿವಿ ಮಾಡಿದ್ದು ತ್ಯಾಗ. ಈಗೆಲ್ಲ ಕಪ್ಪಗಾಗ್ಬಿಟ್ಟೈತೆ, ಏನೂ ಮಾಡಕ್ಕಾಗಲ್ಲ. ಪೇಂಟ್ ಹೊಡಿಸ್ಲೇಬೇಕು. ಏನಕ್ಕೆ ಹೊಡಿಸ್ಲಿಲ್ಲ 16 ವರ್ಷದಿಂದ ಅಂದ್ರೆ 130 ಅಡಿ ಐತೆ ಮನೆ. ಪೇಂಟ್ಗೆ ಒಂದು 6-7 ಲಕ್ಷ ಬೇಕು. ಆಯಿಲ್ ಪೇಂಟ್, ವಾಟರ್ ಬೇಸು, ಪಾಲಿಶ್ ಇದೆಲ್ಲ ಬೇಕಂದ್ರೆ ಅದಕ್ಕೆ 6-7 ಲಕ್ಷ ಬೇಕು. ಅದಕ್ಕೆ ಅವರು ಬರೀ ಕ್ಲೀನ್ ಮಾಡ್ಕೊಂಡು ಒರೆಸ್ಕೊಂಡು ಅವರೇ ಹೊರತು ಮಾಡ್ಲಿಲ್ಲ. ಈಗ ಯಾವಾಗ ವೈಟ್ ವಾಶ್ ಆಯ್ತು, ಹೊಸ ಮನೆ ತರ ಕಾಣ್ತಾ ಇದೆ. ಮನೆ ಒಳಗಡೆ ಹೊರಗಡೆ ಎಲ್ಲ ಕ್ಲೀನ್ ಆಗಿ ಫುಲ್ ಆಯ್ತು. ಅಂದ್ರೆ ಟಿವಿ ಸತ್ತೋಗಿ ಇದಕ್ಕೆ ಜೀವ ಕಳೆಯನ್ನ ಕೊಡಿಸ್ತು. ಇದು 3ನೇ ಇನ್ಸಿಡೆಂಟ್. 4ನೇದು, ಯಾರೋ ಅಕ್ಕಪಕ್ಕದ ಮನೆಯವರು ತುಂಬಿಟ್ಟು ಕರ್ಜಿಕಾಯಿ, ರವೆ ಉಂಡೆ ಎಲ್ಲ ಜಾತ್ರೆಗೆ ಹೋಗಿದ್ರಂತೆ, ತಗೊಳ್ಳಿ ಅಂತ ಹೆಂಡತಿ ಕೊಟ್ಟವ. ಅವಳು ಈಸ್ಕೊಂಡಿದ ತಕ್ಷಣ ಕೈ ಗಡಗಡಗಡ ಅಂತ ನಡಕ್ತಾ ಇತ್ತು. ನನಗೆ ಫೋನ್ ಮಾಡಲು, ಗುರುಜಿ ಹಿಂಗೆ ಏನೋ ಕೈ ನಡಕ್ತಾ ಇದೆ ಅಂತ. ಸುಮ್ಮನೆ ನಿಂದೇನೋ ಉಪವಾಸ ಮಾಡ್ತೀಯ ರೊತ್ತಾಗಿತ್ತ ಅಂತ. ಅದಕ್ಕೆ ಬಿಟ್ಬಿಟ್ಟು ಇಡು. ಇಲ್ಲ ಗುರುಜಿ, ಹೊಟ್ಟೆ ತುಂಬಾ ತಿಂದಿದ್ದೀನಿ, ಬಟ್ ಇಟ್ಬಿಟ್ಟು ಮತ್ತೆ ಎತ್ಕೊಂಡ್ರು ಕೂಡ ಕೈ ನಡುಕ್ತಾ ಇದೆ ನನಗೆ, ಏನ್ ನೋಡು ಅಂತ. ಸರಿ ಮೆಡಿಟೇಷನ್ ಮಾಡಿ, ಇಲ್ಲಮ್ಮ ಅದ್ರಲ್ಲಿ ಏನೋ ಮಿಕ್ಸ್ ಮಾಡಿದ್ದಾರೆ, ತಿನ್ಬೇಡ, ಬಿಸಾಕ್ಬಿಡು ಅಂತ ಹೇಳಿದೆ. ರಾತ್ರಿ ಫೋನ್ ಮಾಡಿದ್ಲು, ಬಿಸಾಕ್ಬಿಡು ಅಂತ ಹೇಳಿದೆ. ಬೆಳಿಗ್ಗೆನೆ ಒಂದು 20 ಕಾಲ್ ಮಾಡ್ಬಿಟ್ಟವಳೆ. ಏನು ಇಷ್ಟೊಂದ್ಸಲ ಮಾಡೋಳೆ ಅಂತ ವಾಕಿಂಗ್ ಹೋಗ್ತೀನಿ ನಾನು. ಬಂದು ಎತ್ಬಿಟ್ಟು ನೋಡಿದ್ರೆ, ಗುರುಜಿ 2 ಹಸು, 1 ಎಮ್ಮೆ, 1 ಬೀದಿ ನಾಯಿ ಸತ್ತೋಗಿದೆ. ಬಿಸಾಕು ಅಂದ್ರೆ ತಗೊಂಡೋಗಿ ಹಸುಗ್ ಹಾಕು. 2 ಹಸು, 1 ಎಮ್ಮೆ, 1 ಬೀದಿ ನಾಯಿ, ಇದಿಷ್ಟು ಸತ್ತೋಗ್ಬಿಟ್ಟಿದೆ. ಆಕ್ಚುಲಿ ಮನೆಯಲ್ಲಿ ಪ್ರಾಣಿ ಪಕ್ಷಿಗಳು ಸಾಕೋದ್ರಿಂದ ಇದೊಂದು ಬೆನಿಫಿಟ್. ಮನೆಗೆ ಬರೋ ಮಾಲೀಕರ ನೆಗೆಟಿವ್ನೆಲ್ಲ ಅವ್ರು ತಗೊಳ್ತಾರೆ. ನನ್ನ ಅನುಭವ, ಬೆಂಗಳೂರಲ್ಲಿ ಯಾರ್ಯಾರು ಪ್ರಾಣಿ ಪ್ರಿಯರು ಇರ್ತಾರೆ,
ಅಂದ್ರೆ ನಾಯಿ ಸಾಕೋರು, ಬೆಕ್ಕು ಸಾಕೋರು, ಇವರೆಲ್ಲ 100ಕ್ಕೆ 62% ಅಷ್ಟು ಜನ ಯಾರು ಪ್ರೀತಿಯಿಂದ ಸಾಕಿಲ್ಲ, ದೃಷ್ಟಿಗಾಗಿ ಸಾಕಿದ್ದಾರೆ. ಇನ್ನೊಂದು 38% ಪಾಪ ಪ್ರೀತಿಯಿಂದ ಅವ್ರು ಚೆನ್ನಾಗಿ ನೋಡ್ಕೊಳ್ತಾರೆ, ಆರೈಕೆ ಮಾಡಿ, ಅವ್ರಿಗೂ ಮಾಡ್ಕೊಳ್ಳಲ್ಲ, ಅದಕ್ಕೆ ಮಾಡ್ತಾರೆ. ಹೌದು. ಅಂತ ಖರ್ಚು ವೆಚ್ಚ ಒಂದು ನಾಯಿಗೆ ಒಂದು ತಿಂಗಳಿಗೆ 1.5 ಲಕ್ಷ ಖರ್ಚು ಮಾಡ್ತಾರೆ. ತುಂಬಾ ಪ್ರಾಣಿ ಪ್ರಿಯರಿ. ಅಯ್ಯೋ ಸಿಕ್ಕಾಪಟ್ಟೆ 1.5 ಲಕ್ಷ ಒಬ್ಬ ಮನುಷ್ಯನಿಗೂ ಅಷ್ಟು ಮಾಡಲ್ಲ, ಅಷ್ಟ್ ಮಾಡ್ತಾರೆ. ಬಟ್ ಮನೇಲಿ ಆ ತರ ಇರೋದ್ರಿಂದ ನಾನ್ ಸುಮ್ನೆ ಬೈದೆ ಅವಳಿಗೆ, ನಿನ್ಗೇನ್ ಜ್ಞಾನ ಇಲ್ಲೋ, ತಗೊಂಡೋಗಿ ಅದಕ್ಕೆ ಹಾಕಿದೆ ಹಂಗೆ ಹಿಂಗೆ ಅಂತ. ಬಟ್ ಅವುಗಳೇ ಹೇಳಿರ್ಬೇಕು ತಂದಾಕು ಅಂತ. ಪ್ರಾಣಿ ಮಾತಾಡಲ್ಲ, ಬಟ್ ತಗೊಂಡ್ ಬಂದ್ ಕೊಡು ಅಂತ ಅವಾಗ ಕೇಳಿರ್ಬೋದು. ಈಕೆ ಹೋಗಿ ಬಿಸಾಕ ಬದಲು ಅಯ್ಯೋ ಇವಾದ್ರೂ ತಿನ್ಕೊಳ್ಳಿ ಅಂತ ಹಾಕ್ಬಿಟ್ಟಿರ್ಬೋದು. ಹಂಗಾಗಿ ಅದು ಹೋಯ್ತು. ಇದು ನೆಕ್ಸ್ಟ್ ಇನ್ಸಿಡೆಂಟ್. ಇದಾದ್ಮೇಲೆ ನೆಕ್ಸ್ಟ್ ನಾನು ಶ್ರೀಚಕ್ರ ತಗೊಂಡು ಕೊಟ್ಟೆ. ಶ್ರೀಚಕ್ರ ಯಾಕೆ ಕೊಟ್ಟೆ ಅಂದ್ರೆ ಇದೆಲ್ಲ ಗಲೀಜುಗಳು ಹೋಗ್ಬೇಕು ಮನೆಯಿಂದ. ಎಲ್ಲಿವರೆಗೂ ಇದು ಹೋಗೋದಿಲ್ಲ ಶ್ರೀಚಕ್ರ ಮನೆಗೆ ಬರೋದಿಲ್ಲ. ಈಗ ಶುದ್ಧೀಕರಣ ದೇಹದ ಹೊರಗಡೆ ಆಯ್ತು, ಅದರಿಂದ ಯಂತ್ರ ಮಾಡಿದೆ, ಯಂತ್ರದಿಂದ ಶುದ್ಧೀಕರಣ ಮನೆ ಹೊರಗಡೆ ಆಯ್ತು. ಇದಾದ್ಮೇಲೆ ಶ್ರೀಚಕ್ರ ಬರ್ತದೆ ಹೊರತು ಮನೆಯಲ್ಲಿ ಗಲೀಜ್ ಇಟ್ಕೊಂಡು ಶ್ರೀಚಕ್ರ ಬರೋದಿಲ್ಲ. ಸಾಧ್ಯವೇ ಇಲ್ಲ, ನೀವ್ ಏನೇ ಮಾಡಿದ್ರು ಅದು ಸಾಧ್ಯವಿಲ್ಲ. ಸೊ ಹಂಗಾಗಿ ಇದೆಲ್ಲ ಶುದ್ಧಿ ಆಯ್ತು. ಆಮೇಲೆ ತಗೊಂಡೋಗಿ ಮನೆಗೆ ಕೊಟ್ಟೆ. ಅಲ್ಲಿ 2 ಯೋಗ ಕ್ರಿಯೆ, ಧ್ಯಾನ ಕ್ರಿಯೆ. ನಾನು ಯಾರಿಗೂ ಪರಿಹಾರ ನಾನೇ ಹೇಳಲ್ಲ. ಒಂದ್ ಚೆನ್ನಾಗಿ ತಿಳ್ಕೊಳ್ಳಿ, ನನ್ನ ಬಾಯಿಂದ ನಾನು ಹೇಳಲ್ಲ, ಅವ್ರ ಬಾಯಿಂದಾನೇ ಬರೆಸ್ತೀನಿ. ಯೋಗ ಕ್ರಿಯೆ, ಧ್ಯಾನ ಕ್ರಿಯೆ ಮೂಲಕ ಅವರೇ ನಮಗ್ ಮಕ್ಕಳಾಗಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಅವರೇ ಹೇಳ್ತಾರೆ. ಈ ಸುಮಾರು ಜನ ಅಂದ್ರೆ ಅವ್ರಿಗೆ ಗೊತ್ತಾಗ್ಲಿಲ್ಲ ಅಂತ ಪಕ್ಷದಲ್ಲಿ ನಾನು ಹೇಳ್ತೀನಿ. ಬಟ್ 90% ನಾನು ನನ್ನ ಬಾಯಿಂದ ಪರಿಹಾರಗಳನ್ನ ಯಾರಿಗೂ ಹೇಳೋದಿಲ್ಲ, ಅವ್ರ ಕಡೆಯಿಂದಾನೇ ಹೇಳಿಸ್ತೀನಿ. ಈಗ ಅವ್ರಿಗೆ ಪರಿಹಾರ 2 ಪರಿಹಾರಗಳು ಉಟ್ಕೊಂಡು. ಏನಂದ್ರೆ ಮೊದಲನೇ ಪರಿಹಾರ, ಪ್ರಾಣಿ ಪಕ್ಷಿಗಳಿಗೆ ಇವರು 365 ದಿವಸ ಹೊಟ್ಟೆ ತುಂಬಾ ಊಟ ಹಾಕ್ಬೇಕು. ಇದು ಮೊದಲನೇ ಪರಿಹಾರ ಇವ್ರಿಗೆ ಮಕ್ಕಳಾಗ್ಬೇಕಾದ್ರೆ. 2ನೇ ಪರಿಹಾರ 1080 ಸಸಿಗಳನ್ನ ನೆಡಬೇಕು. ಈಗ ನಾನ್ ನಿಮ್ಗೆ ಹೇಳ್ತಾ ಇರೋದು ಎಷ್ಟೋ ಜನಕ್ಕೆ ಮಕ್ಕಳಿಲ್ಲದವರೆಲ್ಲ ಮಾಡಕ್ ಶುರು ಮಾಡ್ಬಿಡ್ತಾರೆ. ದಯವಿಟ್ಟು ಹಂಗ್ ಮಾಡ್ಬೇಡಿ ಯಾರನ್ನು. ಒಬ್ಬೊಬ್ರಿಗೆ ಒಂದೊಂದು ಬೇರೆ ಬೇರೆ ಪರಿಹಾರಗಳೇ ಹೊರತು ಎಲ್ರಿಗೂ ಒಂದೇ ಪರಿಹಾರಗಳಾಗಿದಿಲ್ಲ. ಈ ಪರಿಹಾರ ನಾನ್ ಕೊಟ್ಟಿಲ್ಲ, ಅವರೇ ನನಗೆ ಹೇಳಿರೋದು. ಯೋಗ ಕ್ರಿಯೆ, ಧ್ಯಾನ ಕ್ರಿಯೆಗಳನ್ನು ಹೇಳ್ಕೊಡ್ತೀನಿ, ಆ ಮೂಲಕ ಅವ್ರು ನನಗೆ ಹೇಳ್ಕೊಡ್ತಾರೆ. ಹಿಂಗ್ ಕನ್ಸು ಬಂದಿತ್ತು, ಅಥವಾ ಇಂತಿಂತ ಮೆಡಿಟೇಷನ್ ಹಿಂಗ್ ಬಂತು, ಅಥವಾ ಕೆಲವೊಂದು ಹಿಂಗೆ ಗೋಚರ ಆಯ್ತು ಅಂತ ಹೇಳ್ತಾರೆ. ಅದ್ರ ಮೇಲೆ ನಾನು ಅವ್ರಿಗೆ ಒಂದ್ ಸ್ವಲ್ಪ ಕ್ಲಾರಿಟಿ ಕೊಡ್ತೀನಿ ಅಷ್ಟೇ ಹೊರತು ಎಲ್ಲ ಅವರೇ ಹೇಳ್ತಾರೆ. ಆತ 1 ವರ್ಷದಲ್ಲಿ ಶುರು ಮಾಡಿ 764ನೇ ಸಸಿ ನಡ್ಬೇಕಾದ್ರೆ ಮನೆಯಿಂದ ಫೋನು ಕನ್ಸೀವ್ ಆಗಿದ್ದೀನಿ ನಾನು. ನನ್ನ ಹತ್ರ ಬಂದು 213ನೇ ದಿವಸಕ್ಕೆ ಆಕೆ ಕನ್ಸೀವ್ ಆದ್ಲು, ಅಂದ್ರೆ ಪ್ರೆಗ್ನೆಂಟ್ ಆದ್ಲು. ಈಗ ನಾನು ಶುದ್ಧೀಕರಣ ಏನಕ್ಕೆ ಮಾಡಿಸ್ತೀನಿ, ಯಂತ್ರ ಏನಕ್ಕೆ ಮಾಡಿಸ್ತೀನಿ, ಏನ್ ಮಾಡ್ತದದು, ಅದಾದ್ಮೇಲೆ ಶ್ರೀಚಕ್ರ ಬರ್ತದೆ. ಶ್ರೀಚಕ್ರ ಬಂದ ಮೇಲೂ 2-3 ಘಟನೆಗಳು ನಡೀತು, ಅದನ್ನು ಹೇಳ್ಬಿಡ್ತೀನಿ. ಅವ್ರ ಮನೇಲಿ ಇವ್ರ ತಮ್ಮ 2 ವರ್ಷ ಚಿಕ್ಕವನು, ಈ ಹೆಂಡತಿ ಮಕ್ಕಳಾಗ್ಲಿಲ್ಲ ಅವ್ರ ತಮ್ಮ. ಅವನು ಒಂಚೂರು ಅಬ್ನಾರ್ಮಲ್, 5 ವರ್ಷ ಹಿಂದಿದ್ದಾನೆ. ಅಂದ್ರೆ ಬುದ್ಧಿ ಬೆಳವಣಿಗೆ 5 ವರ್ಷ ಹಿಂದಿದೆ. ಇವಳು ಮದುವೆ ಆಗಿ ಗಂಡನ ಮನೆಗೆ ಬಂದಾಗ ಅವನು ಬಂದ್ಬಿಟ್ಟವನೆ ಜೊತೆಲಿ ಬಂದಿರೋನು. ಒಂದು ಮದುವೆ 20 ವರ್ಷ ಆಗಿದೆ. ಬಟ್ ಮಧ್ಯದಲ್ಲಿ ಬಂದು ಒಂದು 7 ವರ್ಷದಿಂದ ನನ್ನ ಹತ್ರ ಬರೋಕ್ಕಿಂತ ಮುಂಚೆ ಮನೇಲಿ 100 ಗ್ರಾಮ್ ಚಿನ್ನ ಕಳ್ತನ ಆಗ್ಬಿಟ್ಟಿದೆ. ಯಾರ್ ಕದ್ರು ಅಂತ ಜಾಯಿಂಟ್ ಫ್ಯಾಮಿಲಿಗಳಲ್ಲಿ ಡೌಟ್ ಪಡಕ್ ಆಗಲ್ಲ. ಈಗ ಎಲ್ರು ಯಾರ ಮೇಲೆ ಡೌಟ್ ಪಡ್ತೀರಾ? ಅಯ್ಯೋ ಹೋದ್ರೋಗ್ಲಿ ಬಿಡು, ತಗೊಂಡ್ರಾಯ್ತು ಅಂದ್ಬಿಟ್ಟು ಪಾಪ 100 ಗ್ರಾಮ್ ಅದನ್ನ ಕಂಪ್ಲೇಂಟ್ ಕೊಡ್ಲಿಲ್ಲ, ಯಾರ ಮೇಲೆ, ಕೆಲಸದವ್ರ ಮೇಲೆ ಯಾರ ಮೇಲೆ ಎತ್ತಾಕ್ಲಿಲ್ಲ, ಬಿಟ್ಬಿಟ್ರು. ನನಗೆ ಶ್ರೀಚಕ್ರ ಕೊಟ್ಟ ಮೇಲೆ ಮೆಡಿಟೇಷನ್ ಮಾಡಿದೆ. ನೋಡಮ್ಮ, ನಿಮ್ ಮನೇಲಿ ಒಂದು ಹಳೆ ಸ್ಟೋರಿ ಹೇಳಿದೆ, ಘಟನೆಗಳು ಏನಾದ್ರು ಇದ್ರೆ ಹೇಳಿ ಅಂತ. ಅದು ನಿನ್ ತಮ್ಮನಿಗೆ ಕದ್ದಿರೋದು, ಅವ್ನು ಯಾರಿಗಾದ್ರೂ ಪೊಲೀಸ್ ಸ್ಟೇಷನ್ ಹೋಗಿ ಒಂದಷ್ಟು ದುಡ್ಡು ಕೊಟ್ಟು ಚೆನ್ನಾಗಿ ಬಾರಿಸಿ ಸತ್ಯ ಬಿಡ್ತಾನೆ ಅಂತ ಹೇಳಿದೆ. ಅಯ್ಯೋ ಬೇಡ ಗುರುಜಿ, ನಮ್ಮ ಯಜಮಾನ್ರಿಗೆ ಏನಾದ್ರು ಹೇಳಿದ್ರೆ ಹೊಡೆದಾಕ್ಬಿಡ್ತಾರೆ, ನಾನೇ ಕೇಳ್ತೀನಿ. ಕೇಳು, ಮನೇಲಿ ಕೇಳ್ಬೇಡ, ಎಲ್ಲಾದ್ರೂ ಬೆಟ್ಟದ ಮೇಲೆ ಕರ್ಕೊಂಡು ಕೇಳು ಅಂದೆ. ಬೆಟ್ಟದ ಮೇಲೆ ಕರ್ಕೊಂಡೋಗಿ ಹೇಳಿದಾಗ, ಅಂದ್ರೆ ಇದು ನಡೆದು 7 ವರ್ಷ ಆಗಿದೆ. ಅವಾಗ ಹೇಳದಂತೆ ಎಲ್ಲೋ ಯುಗಾದಿ ಹಬ್ಬದ ದಿವಸ ಇಸ್ಪೀಟ್ ಆಡು ಸೋತೋಗ್ಬಿಟ್ಟ. ಊರಲ್ಲಿ ಹೋಗಿ ಅಪ್ಪ ಅಮ್ಮನ್ ದುಡ್ಡು ಕೇಳೋನ್, ಕೊಟ್ಟಿಲ್ಲ. ಫ್ರೆಂಡ್ಸ್ಗಳನ್ನ ಕೇಳೋರು ಯಾರು ಕೊಟ್ಟಿಲ್ಲ, ಅದಕ್ಕೆ ಎತ್ಬಿಟ್ಟು ಅವ್ರು ಕೊಟ್ಬಿಟ್ಟವ್ನು. ಇದನ್ನ ಯಾವಾಗ ಅಕ್ಕ ಕೇಳಿದ್ಲು, ಇವನ್ಗೆ ಯಾವಾಗ ವಿಚಾರ ಗೊತ್ತಾಯ್ತು, ಬೆಟ್ಟದಿಂದ ವಾಪಸ್ ಮನೆಗೆ ಬಂದ್ಮೇಲೆ ಹೇಳಲಿಲ್ಲ ಕೇಳಲಿಲ್ಲ, ಗಂಟು ಮೂಟೆ ಗಟ್ಕೊಂಡು ಖಾಲಿ ಆಗ್ಬಿಟ್ಟವ್ನು, ಊರಿಗೆ ಹೋಗ್ಬಿಟ್ಟವ್ನು. ಅಂದ್ರೆ ಶ್ರೀಚಕ್ರ ಏನ್ ಮಾಡುತ್ತೆ, ಯಾವುದೇ ವ್ಯಕ್ತಿಗಳು, ನೆಗೆಟಿವ್ ಇರುವಂತ ವ್ಯಕ್ತಿಗಳು, ವಸ್ತುಗಳು, ವಿಚಾರಗಳು, ಇದು ಮನೇಲಿದ್ರೆ ಅಂತವನ್ನೆಲ್ಲ ಓಡಿಸ್ಬಿಡ್ತದೆ. ಅಂದ್ರೆ ಇವ್ರಿಗೆ ಮಕ್ಕಳಾಗೋದಕ್ಕೆ ಏನೇನು ಅಡೆತಡೆಗಳು, ಕುಂದುಕೊರತೆಗಳು, ಲೋಪದೋಷಗಳಿದೆ, ಈ 3ರಿಂದಾನೇ ಬರೋದು: ವ್ಯಕ್ತಿಗಳು, ವಸ್ತುಗಳು, ವಿಚಾರಗಳು. ಈಗ ಟ್ರಾಕ್ಟರ್ ಹೋಯ್ತು, ಟಿವಿ ಹೋಯ್ತು, ಮೇಲ್ಗಡೆ ಎಲ್ಲಿತ್ತು ಅದು ಸಿಗಾಕೊಳ್ತು, ಮನೆ ಶುದ್ಧಗೊಳ್ತು,
ಇವನ್ ಮನೆ ಬಿಟ್ಟು ಹೋದ. ಹೋದ್ಮೇಲೆ ಅವ್ರಿಗೆ ಮಕ್ಕಳಾಯ್ತು, ಅಂದ್ರೆ ಪ್ರೆಗ್ನೆಂಟ್ ಆದ್ಲು. ಸೊ ಇದೆಲ್ಲವೂ ಕೂಡ ಆ ಶ್ರೀಚಕ್ರದಿಂದ ಒಂದೇ ಸಲ ಶ್ರೀಚಕ್ರ ಕೊಡೋದಕ್ಕೆ ಸಾಧ್ಯವಿಲ್ಲ. ಆಮೇಲೆ ನನಗೆ ಇಷ್ಟೇ ಹೇಳ್ತೈತ್ ಕೊಡಿ ಅಷ್ಟು, ನಾನು ಆತರ ನೀವು ನನಗೆ ಹೇಳೋಂತ ಅವಶ್ಯಕತೆ ಇಲ್ಲ. ನಿಮ್ಮ ಸಮಸ್ಯೆ ಬಗ್ಗೆ ಇರ್ಬೇಕಾದ್ರೆ ಅದನ್ನ ನಾನ್ ಡಿಸೈಡ್ ಮಾಡ್ಬೇಕು ಎಷ್ಟು ಹೇಳ್ತದ್ ಬೇಕು ಅಂತ. ಕೆಲವರು ಚಿಕ್ಕದ್ ಕೊಡಿ ಸಾಕು, ದೊಡ್ಡದ್ ಕೊಡಿ ಅಂತಾರೆ. ಚಿಕ್ಕದ್ ತಗೊಂಡು ನಿನ್ನ ವಾಸಿ ಆಗೋದಿಲ್ಲ. ಈಗ ಅವ್ರಿಗೆ ಅವ್ರ ಮನೇಲಿ ನಾನು 5 ಅಡಿ ಮಾಡ್ಕೊಟ್ಟಿದ್ದೀನಿ, 5 by 5 feet ಇದೆ. ಎಂಟ್ರೆನ್ಸ್ ಬಾಗಿಲು ಎದುರುಗಡೆನೆ ಒಂದು ವಾಲ್ ಇದೆ, ಅಲ್ಲಿ ತಗೊಂಡೋಗಿ ನಾನೇ ತಗೊಂಡು ಫಿಟ್ ಮಾಡ್ಬಿಟ್ಟು ಬಂದಿದ್ದೀನಿ. ಸೊ ಸ್ಥಾಪನೆ ಮಾಡಿ ಅವ್ರಿಗೆ ಏನೇನು ಯೋಗ ಕ್ರಿಯೆ, ಧ್ಯಾನ ಕ್ರಿಯೆ ಬೇಕು ಎಲ್ಲವನ್ನು ಹೇಳ್ಕೊಟ್ಟಿದ್ದೀನಿ. ಹಂಗಾಗಿ ಇದೆಲ್ಲವೂ ಕೂಡ ಆ ಮೂಲ ವಿಚಾರಗಳು. ಈಗ ನಿಮಗೂ ಒಂದಷ್ಟು ಕ್ಲಾರಿಟಿ ಸಿಕ್ಕಿದೆ. ಹೌದು, ಖಂಡಿತ. ವೀಕ್ಷಕರಿಗೂ ಸಹ, ನೋಡ್ತಾ ಇರೋ ವೀಕ್ಷಕರಿಗೆ ಅವ್ರಿಗೂ ಸಿಕ್ಕಿದೆ ಅಂತ ಅನ್ಕೊಂತೀನಿ. ಡೆಫಿನೆಟ್ಲಿ. ಸೊ ಅದ್ಭುತವಾದಂತ ವಿಚಾರಗಳು. ಅಂದ್ರೆ ಕೆಲವರು ನನ್ನ ಅನುಭವದಲ್ಲಿ ಇಲ್ಲಿ ಅಪಾರ್ಥ ಮಾಡ್ಕೊಳ್ಳೋರೆ ಹೆಚ್ಚು ಹೊರತು ಅರ್ಥ ಮಾಡ್ಕೊಳ್ಳೋರು ಯಾರು ಇದ್ದಾರೆ ಕಮ್ಮಿ. ಸೊ ಶುದ್ಧೀಕರಣ ಆದ್ಮೇಲೆ ಯಂತ್ರಕ್ಕೊಂದಷ್ಟು ಚಾರ್ಜ್ ಮಾಡಿರ್ತೀನಿ, ಅಡ್ವಾನ್ಸ್ ಕೊಡ್ಬೇಕು. ಕೊಟ್ಟ ಮೇಲೆ ಇನ್ ಮಿಕ್ಕಿದನ್ನ ಅವರು ಯಾವಾಗ ಯಂತ್ರ ತಗೊಂಡೋಗ್ತಾರೆ ಅವಾಗ ಪೂರ್ತಿ ಕೊಟ್ಟು ಕ್ಲಿಯರ್ ಮಾಡ್ಬೇಕು. ಕೆಲವರು ಅಡ್ವಾನ್ಸ್ ಕೊಡ್ತಾರೆ ಬಟ್ ಬರೋದಿಲ್ಲ. ಈಗ ನಾನು ಏನ್ ಮಾಡ್ಲಿ, ಅದನ್ನ ಬೆಲೆ ಬಾಳುವಂತದನ್ನೆಲ್ಲ ಅದ್ರಲ್ಲಿ ಹಾಕಿ ಬರ್ಲಿಲ್ಲ ಅಂದ್ರೆ ನಾನು ಜಾಸ್ತಿ ದಿವಸ ಇಟ್ಕೊಳ್ಳಲ್ಲ, 21 ದಿವಸ ಇಟ್ಕೊಂಡಿರ್ತೀನಿ. ಇನ್ನು ಹೆಚ್ಚಂದ್ರೆ ಒಂದು ಅಮಾವಾಸ್ಯೆ ಹುಣ್ಣಿಮೆವರೆಗೂ ಇಟ್ಕೊಂಡಿರ್ತೀನಿ. ಆಮೇಲೆ ನನಗೆ ಅದು ಡಿಸ್ಪೋಸ್ ಮಾಡ್ಲೇಬೇಕು. ಅದನ್ನ ನಾನ್ ಹೆಂಗ್ ಇಟ್ಕೊಳ್ಳಿ, ಇನ್ನೊಬ್ರಿಗೆ ಮಾಡಿ. ಸೊ ಅದನ್ನ ತಗೊಂಡೋಗಿ ಎಸ್ತ್ ಬಿಡ್ತೀನಿ. ಈಗ ಅದನ್ನ ಬರ್ಲಿಲ್ಲ ಅಂತ ಅಂದ್ಮೇಲೆ ಆಮೇಲೆ ಬಂದ್ಬಿಟ್ಟು ನಾನು ವಾಪಸ್ ಕೊಡಿ ಅಂತ ಕೇಳಿದ್ರೆ ಎಲ್ಲಿಂದ ಕೊಡಕ್ಕಾಗುತ್ತೆ? ಸಾಧ್ಯವೇ ಇಲ್ಲ. ಸೊ ಹಂಗಾಗಿ ಸುಮಾರು ಜನ ಬರ್ತಾರೆ, ಅದನ್ನು ಕೂಡ ತಪ್ಪಾಗಿ ಅವರು ಅನ್ಕೊಂಡಿರ್ತಾರೆ. ಈಗ ನಾನು ಅಡ್ವಾನ್ಸ್ ಇಸ್ಕೊಳ್ಳದೆ ಯಂತ್ರ ಮಾಡ್ಕೊಡ್ತೀನಿ ಅಂತ, ಅಡ್ವಾನ್ಸೇ ಕೊಡ್ಲಿಲ್ಲ ಅಂತಂದ್ರೆ, ಅಂದ್ರೆ ಅಡ್ವಾನ್ಸ್ ಕೊಟ್ಟಿದ್ದೀರಿ ಯಂತ್ರ ಮಾಡ್ಲಿಲ್ಲ ಅಂದ್ರೆ ಅದು ನನ್ ತಪ್ಪು. ಅದಕ್ಕೆ ಯಾವಾಗ ಕೊಡ್ತೀನಿ, ಏನು ಎತ್ತ ಅಂತ ಎಲ್ಲ ವಿವರನೂ ನೀವು ಕೊಟ್ಟಿರ್ತೀರ ಅವ್ರಿಗೆ. ಸಂಪೂರ್ಣವಾಗಿ ಇಂಥ ದಿವಸ ಕೊಡ್ತೀನಿ, ಇಷ್ಟು ದಿವಸಕ್ಕೆ ಬನ್ನಿ. ಏನೋ ಮೈಲಿಗೆ ಆಗಿರ್ತದೆ ಅಂದ್ರೆ ಕೆಲವ್ರು ಯಾರೋ ಹೊರಗಡೆ ಆಗಿರೋ ಅಂತ ದಿವಸಕ್ಕೆ ಕೊಡೋದಿಲ್ಲ, ಅದು ಮುಗಿಸ್ಕೊಂಡು ಬನ್ನಿ. ಅಥವಾ ಸೂತ್ಕ ಏನೋ ಇರ್ತದೆ, ಯಾರೋ ಮೆಚೂರ್ಡ್ ಆದ್ರು ಅಥವಾ ಮಗು ಹುಟ್ಟಿತು, ಅದು 11 ದಿವಸ ಆದ್ಮೇಲೆ ಕಳ್ಕೊಂಡು ಯಾರೋ ಸತ್ರು, ಅದೆಲ್ಲ ಏನಾದ್ರು ಆತರ ಮೈಲಿಗೆ ಆದ್ರೆ ಒಂದ್ ಸ್ವಲ್ಪ ಪೋಸ್ಟ್ಪೋನ್ ಆಗುತ್ತೆ ಹೊರತು ಇನ್ನೇನು ಇಲ್ಲ. ಅಂದ್ರೆ ಎಲ್ಲ ದಿವಸ ಆಲ್ರೆಡಿ ಫಿಕ್ಸ್ ಮಾಡಿ ಇಂತಿಂತ ದಿವಸನೇ ಹಿಂಗೆ ಮಾಡ್ಬೇಕು ಅಂತ ಹೇಳಿ ಎಲ್ಲವನ್ನ ಅವ್ರಿಗೆ ಹೇಳ್ಕೊಟ್ಟಿರ್ತೀನಿ. ಆ ಥರದ್ದು ಇರೋದ್ರಿಂದ ಕೆಲವೊಂದೆಲ್ಲ ಬಹಳ ಕ್ಲಿಯರ್ ಕಟ್ ಆಗಿ ಮಾಡಿರ್ತೀನಿ. ಬಟ್ ಸಮಾಜ ಅವ್ರಿಗೆ ಹೆಂಗ್ ಬೇಕಂಗೆ ತಿದ್ಕೊಳ್ತಾರೆ. ನಾನು ಹೇಳೋನಲ್ಲ, ಇಲ್ಲಿ ಅರ್ಥ ಮಾಡ್ಕೊಳ್ಳೋರಿಲ್ಲ, ಅಪಾರ್ಥ ಮಾಡ್ಕೊಳ್ಳೋರು ಹೆಚ್ಚು ಜನ. ಹಂಗಿರೋದ್ರಿಂದ ಈ 3 ವಿಷಯಗಳನ್ನ ಬಹಳ ಸ್ಪಷ್ಟವಾಗಿ ತಿಳಿಸಿದ್ದೀನಿ. ಯಾರ್ಯಾರಿಗೆ ಅರ್ಥ ಆಗಿಲ್ಲ ಒಂದ್ 2-3 ಸಲ ನೋಡಿ ವಿಡಿಯೋಗಳನ್ನ. ಇನ್ನೂ ಏನಾದ್ರು ಡೌಟ್ ಬಂದ್ರೆ ಕಾಮೆಂಟ್ ಮಾಡಿ, ಖಂಡಿತವಾಗ್ಲೂ ಇನ್ನೊಂದು ಅದಕ್ಕೆ ಸ್ಪಷ್ಟತೆ ಆಗಿ ಒಂದು ವಿಡಿಯೋಗಳನ್ನ ಮಾಡಿಕೊಡ್ತೀನಿ. ಒಳ್ಳೆ ಒಂದು ಸ್ಪಷ್ಟತೆ ಸಿಕ್ಕಿದೆ ವೀಕ್ಷಕರಿಗೆ. ಸೊ ಇನ್ನು ನಿಮ್ಗೆ ಏನಾನ ಒಂದು ಅನುಮಾನ, ಏನೋ ಸಂದೇಹಗಳು ನಿಮಗ್ ಕಾಡ್ತಾ ಇದ್ರೆ ಗುರುಗಳು ತಿಳಿಸಿದಾಗೆ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಒಂದು ವಿಚಾರನ ತಿಳಿಸಿ. ಗುರುಗಳಿಂದ ಉತ್ತರ ಖಂಡಿತ ಅದಕ್ಕೆ ನೀಡ್ತಾರೆ ಅಂತ ಈ ಮೂಲಕ ನಾನು ತಿಳಿಸ್ತಾ ಇದ್ದೇನೆ.